ನಿಮ್ಮ ಒಂದು ಮೊಬೈಲ್ ಕ್ಲಿಕ್ ಇಡೀ ನಿಮ್ಮ ಜೀವಮಾನದ ಸಂಪಾದನೆಯನ್ನ ಖಾಲಿ ಮಾಡಿಬಿಡಬಹುದು. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಣವನ್ನ ಕಳೆದುಕೊಂಡು ಮೋಸ ಹೋಗ್ಬೇಡಿ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ಹೆಚ್ಚಾಗ್ತಿರ್ತಕ್ಕಂತ ಡಿಜಿಟಲ್ ಪ್ರಕರಣಗಳು ಕಳೆದುಕೊಂಡ ಹಣದ ಬಗ್ಗೆ ನಿಮ್ಗೆ ಹೇಳಿದ್ರೆ ಖಂಡಿತವಾಗಿಯೂ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದ್ರೆ ಡಿಜಿಟಲ್ ಪ್ರಕರಣಗಳಿಂದ ಎಷ್ಟೆಲ್ಲ ಹಣ ಲೂಟಿಯಾಗಿದೆ, ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ, ಇದಕ್ಕೆ ಭದ್ರತೆನೇ ಇಲ್ವಾ, ಪರಿಹಾರ ಇಲ್ವಾ, ಏನ್ ಮಾಡಬೇಕು, ಇದರ ಬಗ್ಗೆ ನಾನಿವತ್ತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಡಿಜಿಟಲೀಕರಣ, ಆಧುನಿಕ ಜೀವನ ಶೈಲಿ, ಈಸಿ ಲೈಫ್ ಸ್ಟೈಲ್ ಇದೆಲ್ಲವೂ ಕೂಡ ನಮ್ಮನ್ನ ಆರ್ಥಿಕವಾಗಿ ದಿವಾಳಿಗಳಾಗುವಂತೆ ಮಾಡುತ್ತೆ. ಒಂದೇ ಒಂದು ಟಚ್ ಮೊಬೈಲ್ ಕ್ಲಿಕ್ ಇಡೀ ನಮ್ಮ ಜೀವಮಾನದ ಸಂಪಾದನೆ ಏನಿದೆ ಅದೆಲ್ಲವನ್ನ ನುಂಗಿ ನೀರ್ ಕುಡಿದು ಬಿಡುತ್ತೆ. ಹೌದು, ಯಾಕಂತ ಹೇಳಿದ್ರೆ ಇದೀಗ 22,842 ಕೋಟಿ ರೂಪಾಯಿ ಹಣ ಸೈಬರ್ ವಂಚನೆಯಿಂದ ಗುಳುಮಾಗಿದೆ. ಹೌದು, ಸೈಬರ್ ವಂಚನೆ ಪ್ರಕರಣಗಳು ಕಳೆದ 3 ವರ್ಷಗಳ ಅಂತರದಲ್ಲಿ 10 ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಹೌದು, ಸೈಬರ್ ವಂಚನೆ ಪ್ರಕರಣಗಳು ಈಸಿ ಲೈಫ್ ಅನ್ನ ಲೀಡ್ ಮಾಡ್ತಕ್ಕಂಥವ್ರನ್ನೇ ಗುರಿಯಾಗಿಸ್ಕೊಂಡು ಅಥವಾ ಈ ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ ಅಂದ್ರೆ ಕುತ್ಕೊಂಡಿರೋದ್ರಲ್ಲೇನೆ ಎಲ್ಲಾ ವಹಿವಾಟುಗಳನ್ನ ಯಾರೆಲ್ಲ ಮಾಡ್ತೀವಲ್ಲ ಅಂತವ್ರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಮೊಬೈಲ್ ವಹಿವಾಟುಗಳನ್ನ ನಾವು ಯಾವಾಗ ಶುರು ಮಾಡ್ಕೊಂಡ್ವೋ ಆಗ್ಲಿಂದ ಇದು ಸೈಬರ್ ವಂಚಕರಿಗೆ ಒಂದು ರೀತಿಯ ಅಡ್ಡವಾಗಿ ಪರಿಣಮಿಸ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಸಿ ಲೈಫ್ ಇದೀಗ ಸೈಬರ್ ವಂಚಕರಿಗೆ ಒಂದು ರೀತಿಯ ಚಿನ್ನದ ಗಣಿಯನ್ನೇ ತಂದ್ಕೊಟ್ಟಂಗ್ ಹಾಕ್ಬಿಟ್ಟಿದೆ. ಹೀಗಾಗಿ 22,842 ಕೋಟಿ ಹಣವನ್ನ ಸೈಬರ್ ವಂಚಕರು ಸದ್ಯ ಗುಳುಂ ಮಾಡಿದ್ದಾರೆ. ಇನ್ನು ಟೋಟಲ್ ಲೀಡ್ಸ್ ಅನ್ನೋ ಒಂದು ಸಂಸ್ಥೆ ಮಾಡಿರ್ತಕ್ಕಂತ ಒಂದು ಸಮೀಕ್ಷೆಯ ಪ್ರಕಾರ 2024ರಲ್ಲಿ 22,842 ಕೋಟಿ ಹಣ ಸೈಬರ್ ವಂಚಕರ ಪಾಲಾಗಿದ್ಯಂತೆ. ಅಂದ್ರೆ ಈ ಒಂದು ಭಾರತೀಯ ಸೈಬರ್ ಕ್ರೈಮ್ ಕೋಆರ್ಡಿನೇಟ್ ಸೆಂಟರ್ ಪ್ರಕಾರ 1.2 ಲಕ್ಷ ಕೋಟಿ ಹಣ ಸದ್ಯ ಈ ಒಂದು 2025 ಏನಿದೆಯಲ್ಲ ಈ ವರ್ಷ ಇಷ್ಟು ಹಣ ವಂಚನೆಗೆ ಒಳಗಾಗಬಹುದು ಅನ್ನೋ ಮಾಹಿತಿಯನ್ನ ಸದ್ಯ ಭಾರತೀಯ ಸೈಬರ್ ಕ್ರೈಮ್ ಕೋಆರ್ಡಿನೇಟ್ ಸೆಂಟರ್ ನೀಡಿದೆ. ಈಗಾಗಲೇ 2024ರಲ್ಲಿ 22,842 ಕೋಟಿ ಹಣ ಸೈಬರ್ ವಂಚಕರಿಂದ ಗುಳುಂ ಆಗೋಗಿದೆ. ಇನ್ನು 1.2 ಲಕ್ಷ ಹಣ 2025ರಲ್ಲಿ ಗುಳುಂ ಆಗತ್ತೆ. 1.2 ಲಕ್ಷ ಕೋಟಿ ಹಣ ಗುಳುಂ ಆಗುತ್ತೆ ಅನ್ನೋ ಅಂದಾಜನ್ನ ಇದೀಗ ಮಾಡಲಾಗಿದೆ. ಇನ್ನು 3 ವರ್ಷಗಳಿಗೆ ಹೋಲಿಸ್ಕೊಂಡ್ರೆ 2023, 24, 25 ಈ ಒಂದು ಅಂತರದಲ್ಲೇ 10 ಪಟ್ಟಷ್ಟು ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗಿದೆ. ಸೈಬರ್ ಕ್ರೈಮ್ ನಲ್ಲಿ ಆಗಿರ್ತಕ್ಕಂತ ವಂಚನೆ ಹಣ ಕೂಡ ಹೆಚ್ಚಾಗ್ತಿದೆಯಂತೆ. 2022ರಲ್ಲಿ 2,306 ಕೋಟಿ ಇತ್ತು. 2023ರಲ್ಲಿ ಅದು 7,467 ಕೋಟಿಗೆ ಶಿಫ್ಟ್ ಆಗುತ್ತೆ. ಜೊತೆಗೆ ದೂರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಸದ್ಯ 2024ರ ದೂರುಗಳು ಹಾಗೆ ಹಣ ಗಮನಿಸ್ತಾ ಹೋದ್ರೆ 22,842 ಕೋಟಿ ಹಣ ಸದ್ಯ ಗುಳುಂ ಆಗಿರುವಂತದ್ದು. 2019ಕ್ಕೆ ಹೋಲಿಸ್ಕೊಂಡ್ರೆ ಈಗ 10 ಪಟ್ಟು ಕ್ರೈಮ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹಣ ಲೂಟಿ ಆಗ್ತಿರ್ತಕ್ಕಂಥ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನು ಅಂತ ನೀವು ಕೇಳಿದ್ರೆ ನಮ್ಮ ಕೈಲಿರ್ತಕ್ಕಂಥ ಒಂದೇ ಒಂದು ಸ್ಮಾರ್ಟ್ ಫೋನ್, ಅದರಲ್ಲಿ ನಾವು ಬಳಸ್ತಕ್ಕಂಥ ಪೇಟಿಎಂ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಫೋನ್ ಪೇ ಆಗಿರಬಹುದು, ಇದೆಲ್ಲವೂ ಕೂಡ ಸೈಬರ್ ವಂಚಕರಿಗೆ ಒಂದು ರೀತಿಯ ಅಡ್ಡ ಅಂತ ಹೇಳಬಹುದು. ಇದರ ಜೊತೆಗೆ ಹಗ್ಗದ ಏನು ಡಾಟಾ ಇರಬಹುದು, ಅಂದ್ರೆ ಈಗ ಎಲ್ಲಾ ಸಿಮ್ ಕಾರ್ಡ್ಗಳು ಯಾವುದೇ ಸಿಮ್ ತಗೊಳ್ರಿ, ಯಾವುದೇ ನೆಟ್ವರ್ಕ್ ತಗೊಳ್ರಿ, ಹಗ್ಗದ ಡೇಟಾವನ್ನ ಕೊಟ್ಟು ಬಿಡ್ತಾರೆ. ಇಷ್ಟು GB ಯೂಸ್ ಮಾಡ್ಕೊಳ್ಳಿ ಹೋಗಿ, ಮಂತ್ಲಿ ಇಷ್ಟು GB ಯೂಸ್ ಮಾಡ್ಕೊಳ್ಳಿ ಹೋಗಿ, ಒಂದ್ ದಿನಕ್ಕೆ ಅನ್ಲಿಮಿಟೆಡ್ ಡಾಟಾ ಹೋಗಿ ಯೂಸ್ ಮಾಡ್ಕೊಳ್ಳಿ ಅನ್ನುವಾಗ ಫೋನ್ ಹಿಡ್ಕೊಂಡು ಇನ್ನೇನ್ ಕೆಲಸ, ನಮ್ಗೆ ಓದ್ತಾ ಇರ್ತೀವಿ, ಯಾವ್ದೋ ಒಂದ್ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಮುಗೀತಾ ಹೋಯ್ತು. ಒಂದು ಡಾಟಾ ಖಾಲಿ ಮಾಡಕ್ ಹೋಗ್ಬಿಟ್ಟು ಇಡೀ ಸಂಪಾದನೆ ಖಾಲಿ ಮಾಡ್ಕೊಳ್ತಕ್ಕಂತ ಕಾಲ ಇವಾಗ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬಹುದು. ಇನ್ನು ಜೂನ್ 2025ರಲ್ಲಿ 190 ಲಕ್ಷ UPI ವಹಿವಾಟು ಆಗಿದೆ. ಈ ಹಿಂದೆ ಕೂಡ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ, ಎಷ್ಟು UPI ವಹಿವಾಟು ಆಗ್ತಿದೆ ಅಂತ ಹೇಳ್ಬಿಟ್ಟು. ಜೂನ್ ಒಂದೇ ಒಂದು ತಿಂಗಳಲ್ಲಿ 190 ಲಕ್ಷ ಅಂತ ಹೇಳಿದ್ರೆ 24.03 ಕೋಟಿ ರೂಪಾಯಿ ಹಣದ ವಹಿವಾಟು ಕೇವಲ ಒಂದು ತಿಂಗಳಲ್ಲಿ UPI ನಲ್ಲಿ ನಡೆದಿದೆ ಅಂದ್ರೆ ನೀವು ನಂಬಲೇಬೇಕು. ಈ ರೀತಿಯ UPI ಟ್ರಾನ್ಸಾಕ್ಷನ್ಸ್ ಏನಿದೆಯಲ್ಲ ಇದು ಸೈಬರ್ ಕ್ರೈಮ್ ವಂಚಕರಿಗೆ ಒಂದು ರೀತಿಯ ಬಂಡವಾಳವಾಗ್ಬಿಟ್ಟಿದೆ.
ಇದರ ಜೊತೆಗೆ ಡಿಜಿಟಲ್ ಕಳ್ಳರು ಏನಿರ್ತಾರಲ್ಲ, AI ಮತ್ತೆ DPI ತಂತ್ರಜ್ಞಾನವನ್ನ ಬಳಸ್ಕೊಂಡು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಉದ್ಯಮಿಗಳು ಇವರ ಒಂದು ಇಮೇಜ್ ಅನ್ನ ಬಳಸ್ಕೊಂಡು ಬೇರೆಯವ್ರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಒಳ್ಳೆ ತಂತ್ರವನ್ನ ರೂಪಿಸ್ಕೊಳ್ತಾರೆ. ಇನ್ನು ಬ್ಯಾಂಕ್ ವಂಚನೆ ಪ್ರಕರಣ, ಅದರ ಜೊತೆಗೆ ಖಾಸಗಿ ಬ್ಯಾಂಕ್ಗಳಾಗಿರಬಹುದು ಅಥವಾ ಸಾರ್ವಜನಿಕ ಬ್ಯಾಂಕ್ಗಳಾಗಿರಬಹುದು, 2 ಬ್ಯಾಂಕ್ಗಳಲ್ಲೂ ಕೂಡ ವಂಚನೆಯನ್ನ ಮಾಡ್ತಿದ್ದಾರೆ. ಇದು ಕೂಡ 8 ಪಟ್ಟು ಹೆಚ್ಚಿಗೆ ಆಗಿದೆ. ಖಾಸಗಿ ಬ್ಯಾಂಕ್ಗಳಿಗೆ ಹೋಲಿಸ್ಕೊಂಡ್ರೆ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ವಂಚನೆಗಳು ಕಡಿಮೆ, ಆದ್ರೂ ಕೂಡ ಹುಷಾರಾಗಿ ಇರಬೇಕು. ಸಾರ್ವಜನಿಕ ಬ್ಯಾಂಕ್ ನಲ್ಲಿ ಈಗಾಗಲೇ 25,667 ಕೋಟಿ ವಂಚನೆ ನಡೆದು ಹೋಗ್ಬಿಟ್ಟಿದೆ. ಇನ್ನು ಇನ್ಶೂರೆನ್ಸ್ ವಂಚನೆಯನ್ನ ಕೂಡ ಮಾಡ್ತಾರೆ. ಮುತ್ತೂಟ್ ಫಿನಾನ್ಸ್ ಇರಬಹುದು ಅಥವಾ HDFC ಬ್ಯಾಂಕ್ ಇರಬಹುದು, ಈ ರೀತಿ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹೆಸರುಗಳನ್ನ ಬಳಸ್ಕೊಂಡು ಕಡಿಮೆ ಇನ್ಶೂರೆನ್ಸ್ ನ ನೀವು ಕ್ಲೈಮ್ ಮಾಡ್ಕೊಂಡ್ರಿ, ಕಡಿಮೆ ಇನ್ಶೂರೆನ್ಸ್ ನ ಕಟ್ಟಿದ್ರಿ ಅಂದ್ರೆ ದೊಡ್ಡ ಮಟ್ಟದ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ದುಡ್ಡನ್ನೆಲ್ಲ ಕಟ್ಟಿಸ್ಕೊಂತಾರೆ, ಆಮೇಲೆ ಹೊಗೆ ಹಾಕಿಸ್ತಾರೆ. ಅದಾದ್ಮೇಲೆ ಹೂಡಿಕೆ ವಂಚನೆ. ನೀವು ₹1 ಹೂಡಿಕೆ ಮಾಡಿ ನಾವು ₹100 ಕೊಡ್ತೀವಿ ಅಂತ ಹೇಳ್ತಾರೆ. ₹1,000 ಹೂಡಿಕೆ ಮಾಡಿ ₹10,000 ಕೊಡ್ತೀವಿ ಅಂತ ಹೇಳ್ತಾರೆ. ಚಿಕ್ಕ ಹೂಡಿಕೆ ತಾನೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತೀರಾ. ನೀವು ಒಬ್ಬರಾದ್ರೆ ಇಂಥವ್ರು 1000 ಜನ ಅವ್ರಿಗೆ ಇರ್ತಾರೆ. ಈ ತರ ಹೂಡಿಕೆಗಳು ಕೂಡ ಅವರಿಗೆ ವಂಚನೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಇನ್ನು ಸಾಮಾನ್ಯ ಡಿಜಿಟಲ್ ವಂಚನೆಗಳು, ಇದಾದ ನಂತರ ಲಿಂಕ್ ಗಳನ್ನ ಕಳಿಸೋದಿರಬಹುದು, ಅಮೆಜಾನ್ ಇರಬಹುದು ಅಥವಾ ಫ್ಲಿಪ್ಕಾರ್ಟ್ ಇರಬಹುದು, ಇದರಲ್ಲಿ ಬರ್ತಕ್ಕಂಥ ಒಂದಷ್ಟು ಲಿಂಕ್ ಗಳನ್ನ ಕಳಿಸ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಫ್ರೀ ಗಿಫ್ಟ್ ಕೊಡ್ತೀವಿ, ರಿಟರ್ನ್ ಗಿಫ್ಟ್ ಕೊಡ್ತೀವಿ, ಅದು ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ ಜನ ಸುಮ್ನೆ ಇರ್ಬೇಕಾ, ಕ್ಲಿಕ್ ಮಾಡ್ತಾರೆ, ಹೋಯ್ತು. ಕನ್ಫರ್ಮೇಶನ್ ಕೋಡ್ ಬರುತ್ತೆ, ಇನ್ನೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಪಡ್ಕೊಂತಾರೆ. ಅದಾದ್ಮೇಲೆ ಎಷ್ಟು ಹಣ ಬೇಕೋ ಅಷ್ಟು ಹಣನ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು ವಾಟ್ಸ್ಆಪ್ ಸೈಬರ್ ವಂಚಕರ ನೆಚ್ಚಿನ ಅಡ್ಡ. ಹೌದು ಕಣ್ರಿ, ವಾಟ್ಸ್ಆಪ್ ನಿಜಕ್ಕೂ ಕೂಡ ಎಲ್ಲಾ ರೀತಿಯ ಒಂದಕ್ಕೂ ಪ್ಲಾಟ್ಫಾರ್ಮ್ ಆದ್ರೆ ಸೈಬರ್ ವಂಚಕರಿಗೂ ಕೂಡ ಪ್ಲಾಟ್ಫಾರ್ಮ್ ಅಂದ್ರೆ ನೀವು ನಂಬಲೇಬೇಕು. ಅದರಲ್ಲೂ ಕೂಡ ಒಂದಷ್ಟು ಸಂದೇಶಗಳನ್ನ ಕಳಿಸೋದಿರ್ಬಹುದು, ಕಾಂಟ್ಯಾಕ್ಟ್ಸ್ ಗಳನ್ನ ತಗೊಳ್ಬಹುದು. ಈ ಗ್ರೂಪ್ ಗಳಿರ್ತಾವಲ್ಲ, ಈ ಗ್ರೂಪ್ ಗಳಲ್ಲಿ ಯಾರ್ಯಾರನೋ ಸೇರಿಸ್ಬಿಟ್ಟಿರ್ತಾರೆ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ಅದ್ರಲ್ಲಿ ಹೋಗ್ಬಿಟ್ಟು ಒಂದಷ್ಟು ಜನ ನಂಬರ್ನ ತಗೋತಾರೆ. ನಂಬರ್ನ ತಗೊಂಡು ಹೆಂಗೆಲ್ಲ ವಂಚನೆ ಮಾಡ್ಬೇಕೋ ಹಂಗೆಲ್ಲ ವಂಚನೆ ಮಾಡ್ಕೊಳ್ತಾರೆ. ಇನ್ನು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇರಬಹುದು, ಟ್ವಿಟರ್ ಇರಬಹುದು, ಇದೆಲ್ಲದ್ರಲ್ಲೂ ಕೂಡ ಈಗ ವಂಚನೆಗಳು ನಡೀತಾ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಹಣನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಹೇಳೋದು ಇಷ್ಟೇನೆ, ಅಪರಿಚಿತ ಲಿಂಕ್ ಗಳ ಮೇಲೆ ನೀವು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಒಂದು ಕ್ಲಿಕ್, ನಾನು ಆಗ್ಲೇ ಹೇಳ್ದಂಗೆ, ನಿಮ್ಮ ಇಡೀ ಜೀವಮಾನದ ಸಂಪಾದನೆ ಏನಿದೆ, ನೀವು ವರ್ಷ ಪೂರ್ತಿ ಕುತ್ಕೊಂಡು ಸಂಪಾದನೆ ಮಾಡಿರ್ತೀರಾ ಅಥವಾ ಲೈಫ್ ಲಾಂಗ್ ಸಂಪಾದನೆ ಮಾಡ್ಬಿಟ್ಟು ಇನ್ ಸ್ವಲ್ಪ ದಿನ ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಉಳಿತಾಯಗಳನ್ನ ಮಾಡ್ಕೊಂಡಿರ್ತೀರಲ್ಲ, ಅದೆಲ್ಲಾನು ಹೋಗ್ಬಿಡುತ್ತೆ. ಸೊ ಡಿಜಿಟಲ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಸಾಧ್ಯವಾದಷ್ಟು ಹುಷಾರಾಗಿರಿ, ಎಚ್ಚೆತ್ಕೊಳ್ಳಿ. ಅಪರಿಚಿತ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ, ಅಪರಿಚಿತ ನಂಬರ್ ಗಳಿಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ರೀತಿಯ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.